ಯೋನ ಹೇಳ್ಬೇಕು ಅಂತ ಕರೆದ್ಬಿಟ್ಟು ಈಗ ಸುಮ್ ಕೂತ್ಕೊಂಡಿಯಲತ್ತೆ. ಯೋನ್ ಹೇಳು. ಅಯ್ಯ ಏನಿಲ್ಲ ಕಣೆ ಅಮ್ಮಯ್ಯ, ಅದು ನಿನ್ನೆಯ ಬಿದ್ದು ಬಂದು ಸುಸ್ತಾಗಿ ಮಾಡ್ಕೊಂಡಿದ್ ನೋಡ್ ರಾತ್ರಿ. ಇದ್ದಕ್ಕಿದ್ದಂಗೆ ರಾಯರು ಕನ್ಸಿಗೆ ಬಂದ್ಬಿಟ್ಟಿದ್ರು. ಕನ್ಸಿಗೆ ಬಂದು ಗುಂಡಮ್ಮ ನನ್ನ ದರ್ಶನಕ್ಕೆ ಬಾ ಅಂತ ಕರೆದಂಗಾತು. ಹಂಗೊಂದು ನಮ್ಮ ಮೈ ನೋವು ಎಲ್ಲ ವಾಸಿ ಆಗದಂಗಾತು. ಅದಕ್ಕೆ ರಾಯರ ದರ್ಶನ ಮಾಡ್ಕೊಂಬರೋಣ, ಎಲ್ರು ಮನೆಗೆ ಎಲ್ರು ಸೇರಿ ಮಂತ್ರಾಲಯಕ್ಕೆ ಹೋಗ್ಬರೋಣ ಅಂತ ಅನ್ಕೊಂಡೆ ಕಣೆ ಅಮ್ಮಯ್ಯ. ಮತ್ತೆ ಹೆಂಗ್ ಮಾಡನ್ರಿ? ಅಯ್ಯೋ ಒಳ್ಳೆ ವಿಷಯನೇ ಅಲ್ಲ ತಗೊಳತ್ತೆ. ದೇವ್ರ ದರ್ಶನಕ್ಕೆ ಹೋಗೋದಕ್ಕೆ ಯಾರಾದ್ರೂ ಬೇಡ ಅಂತಾರೆ, ಹೋಗ ನಡೀರಿ. ಅದೇ ಮತ್ತೆ ರಂಗುನುವ ಬರ್ತಾಳ ಹೆಂಗ, ಮತ್ತ ಅವಳು ಕೆಲ್ಸ ಗಿಲ್ಸ ಅಂತ ಹೇಳಿ ಮತ್ ಊರ್ಗಿರಿಗೆ ಹೋದಳು. ಅವಳನ್ನ ಒಂದ್ ಮಾತು ಕೇಳೋಣ ಅಂತ ಕಾರ್ದೆ. ಅಯ್ಯೋ ಬರ್ತ ತಗ ಅವತ್ತೇನು ನಮ್ ಜೊತೆ. ನಾವೇ ಇಬ್ರು ಹೋಗಕ್ ಬೇಜಾರಕತ್ತೆ, ಜೊತೆಗೆ ರಂಗತ್ತೇನೆ ಇದ್ರೆ ಚೆನ್ನಾಗಿರ್ತತೆ. ಏನತ್ತೆ ಬರ್ತೀಯಲ್ಲ? ಸುಶೀಲಾ ಅದು ಬರೋಣ ಅಂತಾನೆ ಇದ್ದೆ ಕಣೆಮ್ಮ. ಆಗ್ಲೇ ನಾನು ಆಫೀಸಿಗೆ ರಜಾ ಬೇಲೆ ಹಾಕಿಲ್ಲ, ಗುಂಡು ಗೀತಲ ಆಗಿರ್ಲಿ ಅಂತ ಹಂಗೆ ಓಡ್ ಬಂದ್ಬಿಟ್ಟೆ. ಈಗ ಈ ತಲ ಹೇಳ್ತಾ ಇದ್ದಿಲ್ಲ, ಏನ್ ಮಾಡೋದು ನೋಡೋಣ. ಯಾ ನೋಡೋದು ಇಲ್ಲ ಏನಿಲ್ಲ. ಬರ್ಬೇಕು ಆಟೆಯ. ಅತ್ತೆ ಫೋನ್ ಮಾಡಿ ನಿಮ್ಮ ಆಫೀಸ್ನಾಗೆ ಈಗ್ಲೆಯ ರಜಾ ಹಾಕ್ಯ. ಹಿಂಗೊಂದ್ 2 ದಿವಸ ಹಿಂಗೆ ಹೊರಗೆ ಹೋಗಿದ್ದೀವಿ, ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಿದ್ದೀವಿ ಅಂತ ಹೇಳಿ ರಜಾ ಕೇಳತ್ತೆ. ಹೋಗ್ ಬರೋಣಂತ್ರಿ. ಅಯ್ಯೋ ಸುಶೀಲಾ, ಹಂಗೆಲ್ಲ ರಜಾ ಕೊಡೋದಿಲ್ಲ ಕಣೆಯಮ್ಮ. ಆಗ್ಲೂ ಬೇಲೆ ಏನಾದ್ರೂ ಸುಳ್ಳು ಹೇಳಿ ರಜಾ ತಗೋಬೇಕು ಅಷ್ಟೇ. ಹಂಗಾದ್ರೆ ಹಂಗೆ ಮಾಡತ್ತೆ. ಏನಾದ್ರೂ ಹೇಳಿ ರಜೆ ತಗೊಂಬಿಡು. ನಿನಗೆ ಇದೇನು ವಾಸ್ತೆ ಏನಾರು ಹೇಳಿ ರಜೆ ಹಾಕ್ಯನದು, ಏನಾರು ಹೇಳಿ ಅಕ್ಕ. ಈಗ ನಾವೇ ಈಟ ಜನ ಹೋದ್ರೆ ಒಂಥರ ಬೇಜಾರಾಕತ್ತೆ. ನೀನು ಜೊತೆಗಿದ್ರೆ ಅವಾಗವಾಗ ಏನೋ ನಗಿಸ್ತೀಯ, ಚೆನ್ನಾಗಿರ್ತದ ಕಾಣತ್ತೆ. ನೀನು ಬಾರತ್ತೆ, ನೀನು ರಜೆ ಹಾಕ್ಯಂಬಿಡು ಹೇಳಿ. ಕಣೆ ರಂಗು, ಅಮ್ಮ ಹೇಳ್ದಂಗೆ ರಜಾ ಹಾಕ್ಯಂಬಿಡು. ಮತ್ತೆ ರಾಯರ ದರ್ಶನಕ್ಕೆ ಇಲ್ಲ ಅಂತ ಹೇಳ್ಬಾರ್ದು. ನಮ್ಮಪ್ಪ ಸ್ವಾಮಿ ಕನ್ಸ್ನಾಗ ಬಂದು ಬಾ ಅಂತ ಹೇಳಿದಾಗ ನಾವು ಹಿಂದೆ ಮುಂದೆ ನೋಡ್ಬಾರ್ದು. ದರ್ಶನಕ್ಕೆ ಹೋಗ್ಬೇಕು. ಇವನ್ ಮತ್ತೆ ಸಲಿಗುಂಡು, ನೀನ್ ಇಷ್ಟೊಂದು ಹೇಳ್ತಾ ಇದೀಯಾ, ರಜಾ ಹಾಕೊಂತೀನಿ ಬಿಡು, ಹೋಗೋಣ. ಓ ರಂಗತ್ತು ಒಪ್ಕೊಂಡ್ಬಿಡ್ತು. ನನ್ಗೆ ಎಷ್ಟೊಂದು ಖುಷಿ ಆಗ್ತೈತಿ. ಸಲಿಗುಂಡು, ಯಾವಾಗ ಹೋಗೋದು? ನಾಳೆನೆ ಹೋಗ್ಬಿಡನ್ರಿ. ತಡ ಮಾಡೋದ್ ಬೇಡ. ಇವತ್ತೆಲ್ಲ ರೆಡಿ ಮಾಡ್ಕೊಂಡು ಬೆಳಗ್ಗೆನೆ ಹೊಂಟ್ಬಿಡನ್ರಿ. ಸರಿ ಕಣತ್ತೆ. ನಾನು ದೇವಸ್ಥಾನಕ್ಕೆ ಹೋಗಿ ಏನೇನು ಬೇಕಾ ಎಲ್ಲ ರೆಡಿ ಮಾಡ್ಕೊಂತೀನಿ. ಮನೆಗಿನಿ ಎಲ್ಲ ಸ್ವಚ್ಛ ಮಾಡ್ಕೊಂಡು ಮೈಲಿಗೆ ಎಲ್ಲ ಪೂಜೆ ಮಾಡ್ಕೊಂಡು ಹೋಗೋಣಂತೆ. ಮತ್ತೆ ಏನಾರ ಬೇಕಲ್ಲ ಹುಡುಗರಿಗೆ ತಿನ್ನಕ್ಕೆ ಎಲ್ಲ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಮತ್ತೆ ಪಾಪಣ್ಣನೇ ಬಿಟ್ಟು ಹೋಗೋನೆ, ಕರ್ಕೊಂಡು ಹೋಗೋನೆ. ಪಾಪಣ್ಣನೇ? ಅಯ್ಯ, ಅವನ್ನ ಕರ್ಕೊಂಡು ಹೋಗನಿ. ಅಲ್ಲಿ ದೂರ ಬೇರೆ ಹೋಗೋದು, ಅವನ್ನ ಹೆಂಗ್ ಮಾಡೋಣ? ಅಲ್ಕಣತೆ, ಪಾಪಣ್ಣನ ಎಲ್ಲಿ ಬಿಟ್ಟು ಹೋಗೋಣ ಮತ್ತೆ? ಅವನು ಅವ್ರ ಅಜ್ಜ ನೋಡಿದ್ರೆ ಎಲ್ಲ ಹೋಗ್ತಿರ್ತೈತೆ. ಅವ್ರ ಅಪ್ಪ ಇನ್ನು ಮನೆಗೆ ನೆಟ್ಟಿಗಿರಲ್ಲ, ಒಬ್ನೇ ಹೆಂಗಿರ್ತಾನೆ ಮನೆಗೆ?
ಏನು ಆಗಲ್ಲ. ಒಂದಿನ ಹೋಗಿ ಹಿಂಗ್ ಬಂದ್ಬಿಡ್ತೀವಿ. ಒಂದಿನ ಇರು ತಾತನ ಜೊತೆ ಏನು ಆಗತ್ತಿಲ್ಲ. ನಾ ಇರಕ್ಕಿಲ್ಲ, ನಾನೇ ಬರ್ತೀನಿ. ಅಜ್ಜಿ ಅಜ್ಜಿ ರಂಗಜ್ಜಿ ನೀನು ಹೋಗ್ತಾ ಇದೀಯಾ? ಮಂಜು ನೋಡು ರಂಗಜ್ಜಿನೂ ಬರ್ತೈತೆ. ಆ ಅಜ್ಜಿ ಮನೆಗೆ ಇದ್ರೆ ಆ ಅಜ್ಜಿ ಜೊತೆ ಇರ್ತಿದ್ದೆ ಆಟ ಆಡ್ಕೊಂಡು. ಈ ಅಜ್ಜಿನೂ ಬರ್ತೈತೆ. ಈಗ ಎಲ್ಲರೂ ಹೋಗಿ ನಾನು ಒಬ್ಬನೇ ಬಿಟ್ಟೋಗ್ತೀರಾ? ಇಲ್ಲ ನಾನೇ ಬರ್ತೀನಿ. ರಂಗಜ್ಜಿ ರಂಗಜ್ಜಿ ನೀನಾದ್ರೂ ಹೇಳಜ್ಜಿ ಇವರಿಗೆ, ನಾನೇ ಬರ್ತೀನಿ ನಿಮ್ ಜೊತೆ. ಗುಂಡು ಪಾಪ ಬಿಡು ಗುಂಡು, ಮಂಜುನು ಬಲ್ಲಿ. ಅವನು ಪಾಪ ಒಬ್ನೇ ಏನ್ ಮಾಡ್ತಾನೆ ಮನೆಯಲ್ಲಿ. ಎಲ್ಲಾನು ಜೊತೆಗೆ ಹೋಗೋಣ ಬಿಡು. ಮಂಜುನು ನಮ್ ಜೊತೆ ಬಲ್ಲಿ ಬಿಡು ಗುಂಡು. ಹಂಗಲ್ ಕಣೆ ರಂಗು, ಇವನು ಹೇಳಿದ ಮಾತು ಕೇಳಕ್ಕಿಲ್ಲ. ಎಲ್ಲಂದ್ರಲ್ಲಿ ಹೊಂಟು ಹೋಗ್ಬಿಡ್ತಾನೆ. ಅದಕ್ಕೆ ಇವನ್ನೇ ಕಾಯ್ಕೊಂಡು ನಿಂತ್ಕೋಬೇಕಾಗತ್ತಲ್ಲ ಅಂತ ಬ್ಯಾಡ ಅಂತುರದ್ ನನ್ನ ಆಟೆ. ಇಲ್ಲ ಗುಂಡು, ಮಂಜು ಆತಲ ಏನ್ ಮಾಡೋದಿಲ್ಲ ಬಿಡು. ಅವನು ನಮ್ಮನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ನಮ್ ಜೊತೆನೇ ಇರ್ತಾನೆ ಅಲ್ವಾ ಮಂಜು? ಕಣಜ್ಜಿ, ನಾ ಎಲ್ಲೂ ಹೋಗಕ್ಕಿಲ್ಲ. ಈ ಅಜ್ಜಿ ಸುಮ್ನೆ ಹೇಳ್ತಕ್ಕೆ ಎಲ್ಲೆಲ್ಲ ಹೋಗ್ತೀನಿ ಅಂತ. ಎಲ್ಲೆಲ್ಲಿಗೆ ಹೋಗೋಣಜ್ಜಿ ನಾನು ನಿಮ್ಮನ್ ಬಿಟ್ಟು? ನಾನು ಎಲ್ಲೂ ಹೋಗಕ್ಕಿಲ್ಲ. ನೀವ್ ಹೇಳ್ದಂಗೆ ಕೇಳ್ತೀನಿ, ನಿಮ್ ಕೈ ಹಿಡ್ಕೊಂಡೇ ಇರ್ತೀನಿ. ಹಾ ಸಲಿ ಮಂಜು, ಗುಡ್ ಗುಡ್. ಗುಂಡು ಇವಾಗ್ಲಾದ್ರೂ ಕೇಳಿಸ್ಕೊಂಡ್ಯಾ? ಮಂಜು ಆತಲ ಮಾಡೋದಿಲ್ಲ, ಅವನು ನಮ್ ಜೊತೆಗೇ ಇರ್ತಾನೆ. ಕಲ್ಕೊಂಡ್ ಹೋಗೋಣ. ಸರಿ ಆತಾಗ ಮತ್ತೆ ಇನ್ನೇನ್ ಮಾಡೋದ್ ಮತ್ತೆ. ಅವನು ಬರ್ತೀನಿ ಅಂತ ಆಟ ಮಾಡಿದಾಗ ಮತ್ತೆ ಇನ್ನೇನ್ ಮಾಡಕ್ಕಾಗತ್ತೆ? ಕರ್ಕೊಂಡು ಹೋಗೋಣ. ನಾನು ಬರ್ತೀನಿ. ಅಜ್ಜಿ ಒಪ್ಕೊಂಡ್ಬಿಡ್ತು. ಥ್ಯಾಂಕ್ಸ್ ರಂಗಜ್ಜಿ. ವೆಲ್ಕಮ್ ಮಂಜು. ಅಜ್ಜಿ ನಾವು ಯಾವಾಗಜ್ಜಿ ಹೋಗೋದು? ನಾಳೆನೆ ಹೋಗದ್ ಕಣಪ್ಪ. ಅಜ್ಜಿ ಬಸ್ನಾಗ ಟ್ರೈನಾಗ? ರೈಲ್ನಾಗ ಹೋಗೋಣ ಅಂತ ಅನ್ಕೊಂಡಿನಿ. ನೋಡೋಣ, ರೈಲ್ನಾಗ ಆದಂಗ ಆತು ಇಲ್ಲ ಬಸ್ಸಿಗೆ ಆದಂಗ ಆತು, ಯಾವ್ದ್ರಾಗ ಒಂದ್ರಾಗ ಹೋಗೋಣ. ಅಜ್ಜಿ ಹಂಗಾರೆ ನಾನು ಹೋಗಿ ಬಟ್ಟೆ ಗಿಟ್ಟೆ ಎಲ್ಲ ರೆಡಿ ಮಾಡ್ಕೊಂತೀನಿ. ಹೋಗಪ್ಪ. ನಾವೇನಲ್ಲಿ 4-5 ದಿವಸ ಗಟ್ಲೆ ಇರಕ್ ಹೋಗ್ತಾ ಇಲ್ಲ. ಹಿಂಗ್ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀವಿ ಆಟೆ. ಏನು ಒಂದಿನ 2 ದಿನ ಆಕತ್ ಆಟೆ. ಸರಿ ಕಣಜ್ಜಿ ಆತು. ನಾನು ಈಗ ಹೋಗಿ ನನ್ನ ಬಟ್ಟೆ ಎಲ್ಲ ತುಂಬ್ಕೊಂತೀನಿ. ಲೇ ಪಾಪ, ಒಂದ್ ಜೊತೆ 2 ಜೊತೆ ಇಟ್ಕ ಆಟೆಯ. ಅಲ್ಲಿ ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕ್ಯನಕ್ಕೆ ದೇವ್ರ ದರ್ಶನಕ್ಕೆ ಹೋಗ್ತಾರ ಬಟ್ಟೆ ಹಾಕ್ಯಂತಿಲ್ಲ, ಒಂದ್ ಜೊತೆ ಇಟ್ಕ. ಆಮೇಲೆ ಇನ್ನೊಂದ್ ಜೊತೆ ಹೆಂಗಾರ ಆಗ್ಲಿ ಇಟ್ಕೊಂಡಿರು. ಆಟೆಯ ಏನು ಅದೇ ಗತ್ಲೆ ಮತ್ತೆ ಬಟ್ಟೆ ಇಟ್ಕೊಳಕ್ ಹೋಗ್ಬೇಡ. ಸರಿ ಕಣ ಮಾತು. ಲೇ ಪಾಪನ, ಇವ್ಗಳೇ ಹೇಳ್ತಾ ಇದೀನಿ ನೋಡು. ಅಲ್ಲಿ ಆಟ ಮಾಡೋದು, ಅದ್ ಕೊಡ್ಸಜ್ಜಿ ನನ್ಗೆ ಇದ್ ಕೊಡ್ಸಜ್ಜಿ ಅನ್ನೋದು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಎಲ್ಲ ಮಾಡಂಗಿಲ್ಲ. ನಾವು ಎಲ್ಲೋಕ್ವೆ ಅಲ್ಲಿ ಕೈ ಹಿಡ್ಕೊಂಡ್ ಬರ್ಬೇಕು, ದೇವ್ರ ದರ್ಶನ ಮಾಡ್ಕೋಬೇಕು, ಸುಮ್ ಬರ್ತಾ ಇರ್ಬೇಕು. ಮತ್ ನಂಗೆ ಅದ್ ಕೊಡ್ಸಜ್ಜಿ ಇದ್ ಕೊಡ್ಸತಿ ಅಂತೇಳಿ ಆಟ ಏನಾರ ಮಾಡಿದ್ರೆ ಮತ್ ಅಲ್ಲೇ ಒದೆ ತಿಂತೀನಿ ನನ್ನ ಹತ್ರ. ಸರಿ ಬಿಡಜ್ಜಿ ಆತು. ನಾನೇನಂಗ್ ಮಾಡಕ್ಕಿಲ್ಲ. ಈಗ ಮಾಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ನನಗೆ ಅದ್ ಕೊಡ್ಸು ಇದ್ ಕೊಡ್ಸು ಅಂತ ಆಟ ಮಾಡ್ತೀಯ. ಹಂಗ ಏನಾರ ಮಾಡೋದಿದ್ರೆ ನೀನ್ ಬರ್ಲೇಬೇಡ, ಮನೆಗಿದ್ಬಿಡು. ನಾನು ಹಂಗೇನ್ ಮಾಡಕ್ಕಿಲ್ಲ ಬಿಡಮ್ಮ. ನಿಂಗೇನು ಕೊಡ್ಸು ಅಂತ ಏನ್ ಕೇಳಕ್ಕಿಲ್ಲ. ನೀನ್ ಸುಮ್ನೆ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಅಲ್ಲಿಗೆ ಇಂದು ಬರ್ತೀನಿ ಆಟೆ. ಹಂಗಿದ್ರೆ ಬರ್ಬೇಕು ಆಟೆ. ಸರಿ ಕಣಮ್ಮ. ಅಮ್ಮ ನಾನು ಹಿಂಗೆ ಮಂತ್ರಾಲಯಕ್ಕೆ ಹೋಗ್ತಾರೆ ಈಶನ ಹೋಗಿ ಪ್ರದೀಪ್ಗೆ ಹೇಳ್ ಬರ್ತೀನಿ ಕಣಮ್ಮ. ಸರಿ ಆಯ್ತು, ಹೋಗ್. ಅತ್ತೆ ಮತ್ ನಾನು ಹೋಗಿ ನಾಳೆ ಬೆಳಿಗ್ಗೆ ಹೋಗೋದಲ್ಲ, ಮತ್ತೆ ಎಲ್ಲ ಏನೇನ್ ಬೇಕೋ ಎಲ್ಲ ತಯಾರಿ ಮಾಡ್ಕೊಂತೀನಿ ಕಣತ್ತೆ. ಸರಿ ಕಣೆ ಅಮ್ಮಯ್ಯ. ಅದೇನೇನು ಎಲ್ಲ ತಯಾರಿ ಮಾಡ್ಕೊಂಡು ಬ್ಯಾಗ್ನಾಗ ಇಟ್ಕ. ಹೆಂಗಾಗ್ಲಿ ಒಂದ್ ಬ್ಯಾಗ್ ಶೀಟು ಅದೇನಾರು ಇಟ್ಕ, ಹುಡುಗ ಓದ್ಕಣಕ್ ಕಿತ್ಕಣಕ್ಕೆ. ರಾತ್ರಿಯ ನಾವ್ ಅಲ್ಲೆಲ್ಲರೂ ಉಳ್ಕಂದ್ರೆ ನೋಡೋಣ, ಅಲ್ಲೆಲ್ಲರ ರೂಮ್ ಗಿಮ್ ಏನಾರ ಸಿಕ್ಕ್ರೆ ಉಳ್ಕೊಳ್ಳೋದು, ಇಲ್ಲ ಅಂದ್ರೆ ಇನ್ನೇನ್ ರಾಯರ್ ಮಠ ಐತಲ್ಲ ಅಲ್ಲೇ ಉಳ್ಕೊಂಡ್ರೆ ಆಕತ್ತೆ. ಹಂಗಾಗಿ ಏನಾರ ಒಂದ ಹುಡುಗ ಓದ್ಕಣಕ್ ಬ್ಯಾಗ್ ಶೀಟ್ ಗೀಶಿಟ್ಟನ್ನು ಇಟ್ಕ ಮರಿಲಿಲ್ದಂಗೆ. ಸರಿ ಕಣತ್ತೆ ಆತ್. ರಂಗು, ಅದೇನು ನೀನು ಆಫೀಸಿಗೆ ರಜೆ ಕೇಳ್ಬೇಕು ಅಂದಲ್ಲ, ಹೋಗ್ ಫೋನ್ ಮಾಡಿ ಕೇಳ್ ಹೋಗು. ಸಲಿಗುಂಡು ಮಲ್ತೆ ಬಿಟ್ಟಿದ್ದೆ ನೋಡು, ನೀನ್ ಜ್ಞಾಪಿಸಿದ ಒಳ್ಳೇದೇ ಆಯ್ತು. ಇವಾಗ್ಲೇ ಕೇಳ್ತೀನಿ. ಹಲೋ ಹಲೋ ಹಲೋ, ನನ್ ಮಾತಾಡೋದು ಕೇಳ್ತಾ ಇದೀಯಾ? ಹಲೋ. ಸಿಗ್ನಲ್ ಸಿಗ್ತಾ ಇಲ್ಲ ಅನ್ಸ್ತಾ ಇದೆ. ಮೋಸ್ಟ್ಲಿ ಒಳಗಡೆ ಹೋಗಿ ಮಾತಾಡೋಣ.
ನೋಡಿದಲ್ಲ ಗೆಳೆಯರೆ, ನಾವು ಮನೆಯವರೆಲ್ಲರೂ ಸೇರಿ ರಾಯರ ದರ್ಶನಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ. ನಾವು ನಾಳೆ ರಾಯರ ದರ್ಶನಕ್ಕೆ ಹೋಗ್ತೀವಿ. ನೀವು ನಮ್ಮ ಜೊತೆ ಬಂದು ರಾಯರ ದರ್ಶನ ಮಾಡ್ರಿ. ನೋಡ್ರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.